ಇನ್ನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಎಲ್ಲಾ ಭಾಷೆಯ ರಾಣಿ ನಮ್ಮ ಕನ್ನಡ. ಅಂತಹ ಕನ್ನಡ ಭಾಷೆಯ ಬಗ್ಗೆ ಮಾತನಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅಂಥದ್ರಲ್ಲಿ ಕಮಲ್ ಹಾಸನ್ ಅವರು ಕ್ಷುಲ್ಲಕವಾಗಿ ನಮ್ಮ ಕನ್ನಡವನ್ನ ಕಂಡಿದ್ದಾರೆ ಅಂದ್ರೆ ಯಾವ ಕನ್ನಡಿಗ ತಾನೇ ಸಹಿಸ್ಕೋತಾರೆ? ಯಾರು ಕೂಡ ಸಹಿಸ್ಕೊಡೋದಿಲ್ಲ. ಈಗ ಕೋರ್ಟ್ ಕೂಡ ಚಾಟಿಯನ್ನ ಬೀಸುವ ಕೆಲಸವನ್ನ ಮಾಡಿದೆ. ನಿಮ್ಮ ಸಿನಿಮಾ ರಿಲೀಸ್ ಆಗಬೇಕಂದ್ರೆ ಮೊದಲು ನೀವು ಕ್ಷಮೆ ಕೇಳಿ ಸ್ವಾಮಿ. ನೀವು ಮಾಡಿರುವಂತಹ ಏನು ಕೊಟ್ಟಿರುವಂತಹ ಹೇಳಿಕೆ ಇದೆ, ವಿವಾದಾತ್ಮಕ ಹೇಳಿಕೆ, ಅದು ಬಹಳ ದೊಡ್ಡ ತಪ್ಪು. ತಮಿಳು ಭಾಷೆ ನಿಮಗೆ ಗ್ರೇಟ್ ಆದರೆ ಕನ್ನಡ ಭಾಷೆ ನಮಗೆ ಗ್ರೇಟ್. ನಿಮ್ಮ ಭಾಷೆ ಬಗ್ಗೆ ನಾವು ಮಾತನಾಡಲಿಲ್ಲ ಅಂದಮೇಲೆ ನೀವು ಹೆಂಗ್ರಿ ಮಾತಾಡ್ತೀರಾ ನಮ್ಮ ಕನ್ನಡ ಭಾಷೆಯ ಬಗ್ಗೆ? ನಿಮಗೆ ಯಾರು ಆ ರೈಟ್ಸನ್ನು ಕೊಟ್ಟಿದ್ದು? ನಿಮ್ಮ ಭಾಷೆಯನ್ನು ಪ್ರೀತಿ ಮಾಡಿ, ಗೌರವ ಕೊಡಿ, ನಿಮ್ಮ ಭಾಷೆಯೇ ಮೇಲು ಅಂತ ನೀವು ಹೇಳ್ಕೊಳ್ಳಿ ಸ್ವಾಮಿ. ನಮಗೆ ಹೇಳೋದಕ್ಕೆ ನೀವು ಯಾರು? ನಮ್ಮ ಭಾಷೆಯ ಬಗ್ಗೆ ಕ್ಷುಲ್ಲಕವಾಗಿ ಕಾಣೋದಕ್ಕೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳೋದಕ್ಕೆ ಯಾವ ದಾಖಲೆ ನಿಮ್ಮ ಬಳಿ ಇದೆ? ಯಾವ ಇತಿಹಾಸಕಾರರು ನಿಮ್ಮ ಕಿವಿಗೆ ಬಂದು ಹೇಳಿದ್ರು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಯಾರು ಹೇಳಿದ್ರು? ನೀವು ಅಂತಹ ಭಾಷಾ ತಜ್ಞರಾಗಿದ್ದೀರಾ? ಎಲ್ಲ ಭಾಷೆಯ ಬಗ್ಗೆ ನಿಮಗೆ ಅಷ್ಟೊಂದು ನಾಲೆಡ್ಜ್ ಇದೆಯಾ? ಭಾಷೆಗಳು ಯಾವಾಗ ಹುಟ್ಟಿದ್ದು, ಎಲ್ಲಿ ಉಗಮ ಆಯಿತು, ಯಾವಾಗ ಯಾವ ಭಾಷೆ ಮಾತನಾಡಿದ್ರು, ಯಾವುದರಿಂದ ಯಾವ ಭಾಷೆ, ಅದೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆಯಾ? ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಡಬೇಕು, ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕು, ಒಂದು ಕಿಚ್ಚನ್ನು ಹಚ್ಚಬೇಕು ಅಂತ ಮಾಡೋದಿದೆಯಲ್ಲ, ಇದು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ಯಾಕಂತಂದರೆ ನೀವು ಒಂದು ಉತ್ತಮವಾದ ಸ್ಥಾನದಲ್ಲಿದ್ದೀರಾ. ಕಮಲ್ ಹಾಸನ್ ಅಂದರೆ ನಮಗೆ ಈಗಲೂ ಕೂಡ ಗೌರವ ಇದೆ. ನಿಮ್ಮ ಕಲೆಗೆಯನ್ನು ನಾವು ಗೌರವಿಸ್ತೀವಿ. ಕರ್ನಾಟಕದಲ್ಲಿ ಯಾವೊಬ್ಬ ನಟನ ಕಲೆಯನ್ನು ಕೂಡ ಗೌರವಿಸಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ. ನಿಮ್ಮ ನಟನೆಗೆ ಅಭಿಮಾನಿಗಳಿದ್ದಾರೆ, ನಿಮ್ಮ ಕಲೆಗೆ ಅಭಿಮಾನಿಗಳಿದ್ದಾರೆ. ಆದರೆ ಕನ್ನಡದ ಬಗ್ಗೆ ಮಾತನಾಡಿದ್ದೀರಲ್ಲ, ಇದನ್ನು ನೀವು ವಾಪಸ್ ತೆಗೆದುಕೊಳ್ಬೇಕು, ಕ್ಷಮೆಯನ್ನು ಕೇಳಲೇಬೇಕು. ನೀವು ಮಾತಾಡಿರುವುದಂತೂ ಅಕ್ಷಮ್ಯ ಅಪರಾಧ. ಹಾಗಾಗಿ ಈಗಲಾದರೂ ಎಚ್ಚೆತ್ತುಕೊಂಡು ಹೈಕೋರ್ಟ್ ಆದೇಶ ನೀಡಿದೆ. ಆ ಆದೇಶದ ಪ್ರಕಾರ ನೀವು ಕ್ಷಮೆ ಕೇಳಿದ್ರೆ ಮಾತ್ರ ನಿಮ್ಮ ಸಿನಿಮಾ ಏನಿದೆ ತಗ್ ಲೈಫ್ ಸಿನಿಮಾ, ಆ ಸಿನಿಮಾಗಾಗಿ ಅಲ್ವಾ ನೀವು ಇಷ್ಟೆಲ್ಲ ಗಿಮಿಕ್ಗಳನ್ನ ಮಾಡ್ತಾ ಇರೋದು? ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇದೆ. ತಗ್ ಲೈಫ್ ಸಿನಿಮಾವನ್ನು ಪ್ರಚಾರ ಮಾಡಲಿಕ್ಕೆ ನೀವು ಈ ರೀತಿಯಾಗಿ ಹೇಳಿಕೆ ಕೊಟ್ರ ಅಂತ ಒಂದು ಕಡೆ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆಗಬೇಕು, ನಮ್ಮ ಕನ್ನಡಿಗರು ನಿಮ್ಮ ಸಿನಿಮಾವನ್ನು ನೋಡಬೇಕು ಅಂತ ಅಂದರೆ ನೀವು ಕನ್ನಡಿಗರ ಬಳಿ ಕ್ಷಮೆ ಕೇಳಲೇಬೇಕು. ಕೋರ್ಟ್ ಕೂಡ ಇದನ್ನೇ ಹೇಳಿದೆ ಅಂದಮೇಲೆ ಕೋರ್ಟ್ ಆದೇಶವನ್ನು ತೆಗೆದು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಖಂಡಿತ ಕ್ಷಮೆ ಕೇಳಲೇಬೇಕಾಗತ್ತೆ. ಈಗಲಾದರೂ ಎಚ್ಚೆತ್ಕೊಳ್ಳಿ ಸ್ವಾಮಿ. ನೀವು ಮಾಡಿರುವಂತಹ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೋರ್ಟ್ ಕೂಡ ಒಂದು ಅವಕಾಶವನ್ನು ಕೊಟ್ಟಿದೆ. ಕನ್ನಡಿಗರು ಸಾಕಷ್ಟು ಅವಕಾಶವನ್ನು ಕೊಟ್ಟರು, ನಿಮಗೆ ಹೇಳ್ತಾನೆ ಬಂದರು. ನಿಮ್ಮ ಸಿನಿಮಾ ಯಶಸ್ವಿಯಾಗಿ ಇಲ್ಲಿ ಪ್ರದರ್ಶನ ಆಗಬೇಕು ಅಂತಂದರೆ ಮೊದಲು ನೀವು ಕ್ಷಮೆಯಾಚನೆಯನ್ನು ಮಾಡಿ. ನೀವು ಅಷ್ಟೂ ಜನರ ಮುಂದೆ ವೇದಿಕೆಯಲ್ಲಿ ಕೊಟ್ಟಂತಹ ಹೇಳಿಕೆ ಬಹಳ ತಪ್ಪಿದೆ. ನಿಮಗೆ ನಮ್ಮ ಗೌರವ ಸದಾ ಇರುತ್ತೆ, ಆದರೆ ನೀವು ಕೊಟ್ಟಿರುವ ಹೇಳಿಕೆ ಸರಿಯಲ್ಲ. ಈಗಲಾದರೂ ಎಚ್ಚೆತ್ಕೊಂಡು ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪ್ರತಿ ಬಾರಿ ಕೂಡ, ಅಂದರೆ ನೀವು ಎಡವಟ್ಟು ಮಾಡುವಾಗ ಹೇಳಿದರು, ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ಳದೆ ಕೋರ್ಟ್ ಮೆಟ್ಟಿಲೇರಿದ್ದೀರಾ. ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡಿ, ಸಿನಿಮಾಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ದೀರಾ. ಆದರೆ ನ್ಯಾಯಾಲಯ ಏನು ಹೇಳ್ತೇಳಿ? ನೆಲ ಜಲ ಭಾಷೆ ಅಂತ ಬಂದರೆ ಎಲ್ಲರಿಗೂ ಕೂಡ ಒಂದೇ ನ್ಯಾಯ. ಯಾರ ಭಾವನೆಗೂ ಕೂಡ ಧಕ್ಕೆ ತರುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಸೆಲೆಬ್ರಿಟಿ ಆಗಿರಬಹುದು, ಅಥವಾ ಜನಸಾಮಾನ್ಯರಾಗಿರಬಹುದು, ಅಥವಾ ರಾಜಕಾರಣಿಯೇ ಆಗಿರಬಹುದು, ಯಾರೇ ಆದರೂ ಕೂಡ ತಲೆ ಬಾಗಲೇಬೇಕು. ಜನರ ಭಾವನೆ ಅನ್ನುವ ವಿಷಯ ಬಂದಾಗ ನೆಲಕ್ಕೆ ತಲೆ ಬಾಗಬೇಕು. ಒಂದು ಭಾಷೆ ವಿಚಾರ ಅಂತ ಅಂದ್ರೆ ಬಂದರೆ ನೀವು ತಲೆ ಬಾಗಲೇಬೇಕು. ನೀವು ಅಂತಲ್ಲ, ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಅಂತಹದ್ರಲ್ಲಿ ನೀವು ಈ ರೀತಿಯ ಹೇಳಿಕೆನ ಯಾವ ರೀತಿ ಕೊಟ್ರಿ ಅಂತ ನ್ಯಾಯಾಲಯ ಕೂಡ ಚಾಟಿಯನ್ನು ಬೀಸ್ತು. ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಸಿನಿಮಾ ರಿಲೀಸ್ ಆಗಬೇಕಾ, ಕ್ಷಮೆ ಕೇಳಬೇಕಾ? ಕಮಲ್ ಮುಂದಿರೋದು ಎರಡೇ ಆಯ್ಕೆ: ಉದ್ದಟತನ ಮುಂದುವರಿಸೋದು, ಇಲ್ಲ ಕ್ಷಮೆ ಕೇಳೋದು. ಇವೆರಡರಲ್ಲಿ ಒಂದನ್ನು ಮಾಡಲೇಬೇಕು. ಉದ್ದಟತನ ಮುಂದುವರೆದ್ರೆ ಕರುನಾಡಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ. ಕೋರ್ಟ್ ಸಲಹೆಯನ್ನ ಮನ್ನಿಸಿ ಕ್ಷಮೆ ಕೇಳಿದ್ರೆ ತಗ್ ಲೈಫ್ ರಿಲೀಸ್ ಸಲೀಸಾಗಿ ಆಗತ್ತೆ. ಕಮಲ್ ಹಾಸನ್ ಮುಂದಿದೆ 2 ಗಂಟೆ 15 ನಿಮಿಷಗಳ ಸಮಯಾವಕಾಶ. ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಅಂದ್ರೆ ಕ್ಷಮೆ ಕೇಳದೆ ಬೇರೆ ದಾರಿಯೇ ಇಲ್ಲ. ಕನ್ನಡ ಹೋರಾಟಗಾರರಿಗೆ ಪುಷ್ಟಿ ನೀಡಿದ ಜಡ್ಜ್ ನಾಗಪ್ರಸನ್ನ ಅವರ ಅಭಿಪ್ರಾಯಗಳು. ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಇದನ್ನ ಬಿಟ್ಟು ಬೇರೆ ಆಪ್ಷನ್ ಅವ್ರಿಗೆ ಇನ್ಯಾವುದು ಕೂಡ ಇಲ್ಲ. ಸಿನಿಮಾ ರಿಲೀಸ್ ಆಗಬೇಕು ಅಂತಂದ್ರೆ ಕನ್ನಡಿಗರ ಬಳಿ ಕ್ಷಮೆ ಕೇಳಲೇಬೇಕು. ಒಂದು ಸಿನಿಮಾ ರಿಲೀಸ್ ಆಗಬೇಕಾ, ನೀವು ಕ್ಷಮೆ ಕೇಳಿ. ಇಲ್ಲ ನನ್ನ ಉದ್ದಟತನವನ್ನು ಇದೇ ರೀತಿ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅಂದರೆ ಸಿನಿಮಾ ಕನಸೇನಿದೆ ಅದನ್ನು ಕೈ ಬಿಡಬೇಕು. ಎರಡೇ ಆಪ್ಷನ್. ಸಿನಿಮಾ ಕನಸಂತೂ ಕೈ ಬಿಡೋದಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಬಳಿ ಇರೋದು ಒಂದೇ ಆಪ್ಷನ್ನು, ನೀವು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗಲ್ಲ, ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈಗಲಾದರೂ ನೀವು ಮಾಡಿದಂತಹ ತಪ್ಪಿನ ಅರಿವು ನಿಮಗೆ ಆಗಲೇಬೇಕಿತ್ತು. ಕೋರ್ಟ್ ಕೂಡ ಚಾಟಿಯನ್ನು ಬೀಸಿದ್ರು ಕೂಡ ನೀವು ಈಗಲೂ ಕೂಡ ಕ್ಷಮೆ ಕೇಳಿಲ್ಲ ಅಂತಂದರೆ ನಿಮ್ಮ ತಗ್ ಲೈಫ್ ಸಿನಿಮಾ ಏನು ಹೇಳಿದ್ರಿ 300 ಕೋಟಿ ಈ ಸಿನಿಮಾಗೆ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣೋದಕ್ಕೆ ಕನ್ನಡಿಗರು ಅವಕಾಶವನ್ನು ಕೊಡೋದಿಲ್ಲ. ನಿರ್ಮಾಪಕರು ನಿಮ್ಮನ್ನು ನಂಬಿ ಸಿನಿಮಾಗೆ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ನೀವು ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ನಿರ್ಮಾಪಕರು ಏನು ಮಾಡಬೇಕು? ನಿರ್ಮಾಪಕರ ಹಿತದೃಷ್ಟಿಯಿಂದ, ಸಿನಿಮಾ ಹಿತದೃಷ್ಟಿಯಿಂದ ನೀವು ಕ್ಷಮೆ ಕೇಳಲೇಬೇಕಾಗತ್ತೆ. ಹಾಗಾಗಿ ನೀವು ಇವರಿಗೆ ಉಳಿದಿರುವಂಥದ್ದು 2 ಗಂಟೆ 15 ನಿಮಿಷಗಳ ಸಮಯಾವಕಾಶ. ಈ ಸಮಯದಲ್ಲಿ ಕ್ಷಮೆ ಕೇಳಲೇಬೇಕಾಗತ್ತೆ ಕಮಲ್ ಹಾಸನ್. ನೋಡೋಣ ಏನು ಮಾಡ್ತಾರೆ ಅಂತ. ಇಲ್ಲ ನಾನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ, ನಾನು ಕ್ಷಮೆ ಕೇಳೋದಿಲ್ಲ, ನನಗೆ ಕ್ಷಮೆನೇ ಕೇಳಬೇಕು ಅಂತ ಅಂದರೆ ಸಿನಿಮಾ ರಿಲೀಸ್ ಆಗೋದು ಅವಶ್ಯಕತೆ ಇಲ್ಲ ಅಂತ ಅನ್ನೋದಾದರೆ ನೀವು ಹೀಗೆ ಇರಿ ಸ್ವಾಮಿ, ನಿಮ್ಮ ಸಿನಿಮಾ ನಮಗೆ ಬೇಕಾಗೇ ಇಲ್ಲ, ನಿಮ್ಮ ಸಿನಿಮಾ ಅವಶ್ಯಕತೆ ನಮಗೂ ಇಲ್ಲ, ನಿಮಗೆ ಬೇಡ ಅಂದಮೇಲೆ ನಮಗೆ ಯಾಕ್ರಿ ಬೇಕು? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಮಲ್ ಹಾಸನ್ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಮಲ್ ಹಾಸನ್ ಪತ್ರವನ್ನ ಬರೆದಿದ್ದಾರೆ. ಏನ್ ಪತ್ರ ಬರೆದಿದ್ದೀರಾ ಸ್ವಾಮಿ ಅಂತದ್ದು? ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದೆ. ಕುಟುಂಬದ ಬಗ್ಗೆ ನಮಗೆ ಗೌರವ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಮಲ್ ಹಾಸನ್ ಪತ್ರವನ್ನ ಬರೆದಿದ್ದಾರೆ. ನೀವೇನೇ ಪತ್ರ ಬರೆದ್ರು ಕ್ಷಮೆ ಕೇಳಬೇಕು, ಫೈನಲಿ ಇಷ್ಟೇ. ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದೆ, ರಾಜ್ ಕುಟುಂಬದ ಬಗ್ಗೆ ಗೌರವದಿಂದ ಮಾತನಾಡಿದ್ದೆ. ಎಲ್ರಿಗೂ ಕೂಡ ಅವರ ಕುಟುಂಬ ಅಂತಂದಾಗ ಗೌರವ ಇದ್ದೇ ಇದೆ. ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಗೌರವ ಇದ್ರೆ ಈ ರೀತಿಯಾಗಿ ಮಾತನಾಡ್ತಾರಾ? ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದೀನಿ, ನನಗೆ ಬಹಳ ಗೌರವ ಇದೆ. ಗೌರವ ಇರೋರು ಯಾರೇ ಹಿಂಗೆ ಮಾತಾಡ್ತಾರೆ ಕನ್ನಡದ ಬಗ್ಗೆ? ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರ ಗೌರವ ಇದೆ. ತಮಿಳಿನಂತೆ ಕನ್ನಡಕ್ಕೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಅದನ್ನೇ ನಾವು ಹೇಳ್ತಾ ಇರೋದು. ಈ ಹೇಳಿಕೆಯಿಂದ ನನಗೂ ನೋವಾಗಿದೆ. ನನ್ನ ಮಾತಿನ ಉದ್ದೇಶ ನಾವೆಲ್ಲ ಒಂದೇ ಅನ್ನೋದು. ಈ ಹೇಳಿಕೆಯಿಂದ ನನಗೂ ನೋವಾಗಿದೆ. ನನ್ನ ಮಾತಿನ ಉದ್ದೇಶ ನಾವೆಲ್ಲ ಒಂದೇ ಅನ್ನೋದು. ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ. ನೋವು ಮಾಡೋ ಉದ್ದೇಶ ಇರಲಿಲ್ಲ. ಒಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಉದ್ದೇಶ ಇರಲಿಲ್ಲ ಅಂದಮೇಲೆ ಈ ರೀತಿಯ ಹೇಳಿಕೆ ಯಾಕೆ ಕೊಟ್ರಿ? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಮಲ್ ಹಾಸನ್ ಪತ್ರವನ್ನು ಬರೆದಿದ್ದಾರೆ. ನೀವು ಕೂಡ ಪವರ್ ಎಕ್ಸ್ಕ್ಲೂಸಿವ್ನಲ್ಲಿ ಆ ಪತ್ರದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದೇನೆ. ರಾಜ್ ಕುಟುಂಬದ ಬಗ್ಗೆ ನನಗೆ ಬಹಳ ಗೌರವ ಇದೆ. ಕನ್ನಡ ನಾಡು ನುಡಿ ಅಂತ ಬಂದರೆ ನಾನು ಅಪಾರ ಗೌರವವನ್ನು ಸಲ್ಲಿಸ್ತೀನಿ. ತಮಿಳಿನಂತೆ ಕನ್ನಡಕ್ಕೂ ಕೂಡ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಅದನ್ನು ನೀವು ತಿಳ್ಕೊಂಡು ಆ ನಂತರ ಈ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ತಮಿಳಿನಂತೆ ಕನ್ನಡಕ್ಕೆ ಏನು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಅಂತ ಈಗ ಹೇಳ್ತಾ ಇದ್ದೀರಲ್ಲ, ಇದನ್ನ ಈ ಮೊದಲೇ ನೀವು ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡೆ ಒಂದು ಸ್ವಲ್ಪ ತಲೆಬುಡ ಗೊತ್ತಿಲ್ಲದ ಅದು ಹೆಂಗ್ರಿ ನೀವು ಹೇಳಿಕೆ ಕೊಟ್ರಿ? ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಯಾರು ಭಾಷಾ ತಜ್ಞರನ್ನೇ ಭೇಟಿ ಮಾಡಬೇಕಾಗಿತ್ತು. ನಾನು ಈ ರೀತಿಯಾಗಿ ಹೇಳಿಕೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಇದು ಸರಿಯಾ ತಪ್ಪಾ ಅಂತ ಕೇಳಬೇಕಿತ್ತು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ. ಕ್ಷಮೆ ಕೇಳೋದು ಬಿಟ್ಟು ಪತ್ರ ಬರೆದ ಯಾವುದು ಕೂಡ ಸಾಲ್ವ್ ಆಗಲ್ಲ. ಅಂತಿಮವಾಗಿ ಕ್ಷಮೆ ಕೇಳಲೇಬೇಕು. ಪತ್ರದಲ್ಲಿ ಇನ್ನೂ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ? ಸಾಹಿತ್ಯ ನಾವು ಗಮನಿಸಬಹುದು. ಕಮಲ್ ಹಾಸನ್ ವಿಚಾರವಾಗಿ ಕಳೆದ 1 ವಾರದಿಂದ ಕರ್ನಾಟಕದಲ್ಲಿ ಕಿಡಿಕಿಡಿ ಕೆಂಡವನ್ನ ಕನ್ನಡಿಗರು ಕಾಡ್ತಾ ಇದ್ದಾರೆ. ಕಮಲ್ ಹಾಸನ್ ಒಂದು ಕಡೆ ಕ್ಷಮೆ ಕೇಳಕ್ಕೆ ಹಿಂದು ಮುಂದು ಯೋಚನೆ ಮಾಡುವಂತ ಪರಿಸ್ಥಿತಿಯನ್ನ ಮಾಡ್ತಿದ್ದಾರೆ. ತಮ್ಮ ಅಹಮ್ಮನ್ನ ಕನ್ನಡಿಗರ ಮೇಲೆ ತೋರಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅನ್ನುವ ಮಾತನ್ನ ಪಕ್ಕದ ರಾಜ್ಯದಲ್ಲಿ ಕೂತ್ಕೊಂಡು ಕಮಲ್ ಹಾಸನ್ ಅವರು ಹೇಳ್ತಾರೆ. ತಮ್ಮ ಮಾತನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡ್ತಾರೆ. ಇದರಿಂದ ಕೆಂಡಾಮಂಡಲರಾಗಿರುವಂತಹ ಕನ್ನಡಿಗರು ಕರ್ನಾಟಕದಲ್ಲಿ ತಗ್ ಲೈಫ್ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರ್ದು, ಬ್ಯಾನ್ ಆಗ್ಬೇಕನ್ನೊಂದು ಪಟ್ಟನ್ನ ಹಿಡಿದಿರುವಂತದ್ದು. ಇದರ ಮಧ್ಯ ಫಿಲಂ ಚೇಂಬರ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಮಲ್ ಹಾಸನ್ ಅವರನ್ನ ಕಾಂಟ್ಯಾಕ್ಟ್ಗೆ ಸಿಗುವಂತ ಒಂದು ಪ್ರಯತ್ನವನ್ನ ಪಟ್ಟಿತ್ತು. ಆದ್ರೆ ಯಾವುದೇ ಕಾರಣಕ್ಕೆ ಅವರು ನೆಟ್ವರ್ಕ್ಗೆ ಸಿಕ್ಕಿರ್ಲಿಲ್ಲ. ಇದೀಗ ಬಂದಿರುವಂತ ಮಾಹಿತಿಯ ಪ್ರಕಾರ ಕಮಲ್ ಹಾಸನ್ ಅವರು ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತ ಎನ್ ನರಸಿಂಹಲು ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೂಡ ಶೇರ್ ಮಾಡಿರುವಂತದ್ದು. ನಾನು ಹೇಳಿರುವಂತ ಅರ್ಥ ಅದಲ್ಲ. ನಾನು
ಪ್ರೀತಿಯಿಂದ ಈ ಮಾತನ್ನ ಹೇಳಿದೆ. ನನಗೂ ಕೂಡ ನೋವಾಗಿದೆ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳುವಂತ ಪ್ರಯತ್ನ ಇಲ್ಲಿ ಮಾಡಿಲ್ಲ. ಇನ್ನೊಂದು ಕಡೆ ಹೈಕೋರ್ಟ್ ಅಲ್ಲಿ ಕೂಡ ಇವತ್ತು ವಿಚಾರಣೆ ನಡೆದಿದೆ. ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತ ನಾಗಪ್ರಸನ್ನ ಅವರು ಕೂಡ ಕಮಲ್ ಹಾಸನ್ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಜನತೆಯ ಭಾವನೆಗೆ ಧಕ್ಕೆ ಬರುವಂತ ಕೆಲಸ ಯಾಕೆ ಮಾಡ್ತೀರಾ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಇನ್ನು 2:30ಕ್ಕೆ ವಿಚಾರಣೆ ಕೂಡ ಮುಂದೂಡಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗೆ. ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕೂಡ ದ್ವೇಷ ಇಲ್ಲ, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಿ. ನೀವು ಕೊಟ್ಟಿರುವಂತಹ ಹೇಳಿಕೆ ಬಹಳ ವಿವಾದಾತ್ಮಕ ಹೇಳಿಕೆ. ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಿದ್ರೆ ಇದೆಲ್ಲವೂ ಕೂಡ ಪರಿಸ್ಥಿತಿ ತಿಳಿಯಾಗುತ್ತೆ. ಈಗಲಾದರೂ ಎಚ್ಚೆತ್ಕೊಂಡು ಕಮಲ್ ಹಾಸನ್ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳಲೇಬೇಕು.